5,800 ಕೋಟಿ ಅನುದಾನ ತಂದಿದ್ದೇ ನಾನು, ಮೆಡಿಕಲ್ ಕಾಲೇಜು ತಂದಿದ್ದೇ ನಾನು ಅಂತ CT ರವಿ ಅವರ ವಾದ. ಈ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕಿತ್ತಾಟ ನಡೆದಿದೆ. ಆದರೆ ಕಾಂಗ್ರೆಸ್ನ ಶಾಸಕ ತಮ್ಮಯ್ಯ ಇಲ್ಲ ನಾನೇ ಅನುದಾನ ತಂದಿದ್ದು ಅಂತ ಇವರು. ಮಾತಿಗೆ ಮಾತು ಬೆಳೆದು ಎರಡು ಗುಂಪಿನಿಂದ ಹಲ್ಲೆಗೆ ಪರಸ್ಪರ ಯತ್ನ ನಡೆದಿದೆ ಚಿಕ್ಕಮಗಳೂರಲ್ಲಿ. ಒಂದು ಕಡೆ 5,800 ಕೋಟಿ ಅನುದಾನ ತಂದಿದ್ದು ನಾನು ಅಂತ CT ರವಿ, ಇಲ್ಲ ನಾನು ಅಂತ ತಮ್ಮಯ್ಯ. ಇದು ಕ್ರೆಡಿಟ್ ವಾರ್. $800 ಕೋಟಿ ಅನುದಾನ ತಂದಿದ್ದು ನಾನು, ಮೆಡಿಕಲ್ ಕಾಲೇಜ್ ತಂದಿದ್ದು ನಾನು ಚಿಕ್ಕಮಗಳೂರಿಗೆ ಅನ್ನೋ ವಿಚಾರದಲ್ಲಿ ಅಲ್ಲಿನ MLC ಆಗಿರ್ತಕ್ಕಂಥ BJPಯ CT ರವಿ ಹಾಗೂ ಶಾಸಕರಾಗಿರೋ ಕಾಂಗ್ರೆಸ್ನ ತಮ್ಮಯ್ಯ ಇಬ್ಬರ ನಡುವೆ ಮಾತಿಗೆ ಮಾತು, ಕಾರ್ಯಕರ್ತರ ನಡುವೆ ಗಲಾಟೆ. ಸೊ MLC CT ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಆದರೆ ಕಾಮಗಾರಿ ವಿಳಂಬಕ್ಕೆ ನಾನು ಕಾರಣ ಅಲ್ಲ, ನನ್ನ ಅವಧಿಯಲ್ಲಿ ಅತ್ಯಧಿಕ ಅನುದಾನವನ್ನು ತಂದಿದ್ದೀನಿ ಅಂತ ಚಿಕ್ಕಮಗಳೂರಲ್ಲಿ CT ರವಿ ಹೇಳಿರ್ತಕ್ಕಂಥದ್ದು. ಕಾಮಗಾರಿ ವಿಳಂಬ ಆಗೋದಕ್ಕೆ ನಾನು ಕಾರಣ ಅಲ್ಲ, ಅದನ್ನು ಶಾಸಕರು ನೋಡ್ಕೋಬೇಕು. ಅನುದಾನ ತಂದಿದ್ದು ನಾನು ಯಾರಿಗೂ ಹೆದರಲ್ಲ, ಇದು ಚಿಲ್ಲರೆ ರಾಜಕಾರಣ ಅಂತ ಶಾಸಕ ತಮ್ಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. MLC CT ರವಿ ಮೇಲೆ ಇವತ್ತು ಹಲ್ಲೆಗೆ ಪ್ರಯತ್ನ ಪಡಲಾಗಿತ್ತು. ಅವ್ರು ಹೇಳಿದ ಕಾಮಗಾರಿ ವಿಳಂಬ ಆಗೋದಕ್ಕೆ ನಾನು ಕಾರಣ ಅಲ್ಲ, ನನ್ನ ಅವಧಿಯಲ್ಲಿ ನಾನು ಅತ್ಯಧಿಕವಾದ ಅನುದಾನವನ್ನು ತಂದಿದ್ದೀನಿ ಅಂತ ಹೇಳಿದ. 2022 ಡಿಸೆಂಬರ್ನಲ್ಲಿ ವಿಶೇಷ ಅನುದಾನವನ್ನು 206 ಕೋಟಿ ತಂದಿದ್ದೆ. ಅದರಲ್ಲಿ ನೆಲ್ಲೂರು ತೇಗೂರು ಮಳಲೂರು ಸಂಪರ್ಕ ರಸ್ತೆಗೆ 8 ಕೋಟಿ, ಅದೇ ಥರ ರಾಂಪುರ ಆದಿಶಕ್ತಿ ನಗರ ಮೆಡಿಕಲ್ ಕಾಲೇಜ್ ರಸ್ತೆಗೆ 8 ಕೋಟಿ, ಅಲ್ಲಂಪುರ ಮೌಂಟೇನ್ಯೂ ಶಾಲೆಗೆ 9 ಕೋಟಿ 99 ಲಕ್ಷ, ಹೀಗೆ ಚಿಕ್ಕಮಗಳೂರು ನಗರದ ವಿವಿಧ ರಸ್ತೆಗಳಿಗೆ ಒಟ್ಟು 206 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದೆ. ಅದರಲ್ಲಿ ಇದನ್ನು ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಸುತ್ತೋಲೆ ಹೊರಡಿಸಿ ಯಾವ್ಯಾವ ಕಾಮಗಾರಿ ಪ್ರಾರಂಭ ಆಗಿಲ್ಲ ಆ ಎಲ್ಲ ಕಾಮಗಾರಿಗಳನ್ನು ತಡೆ ಹಿಡಿಬೇಕು ಅಂತ ಸುತ್ತೋಲೆ ಹೊರಡಿಸಿದ್ರು. ಅಷ್ಟೊತ್ತಿಗೆ ಟೆಂಡರ್ ಆಗೋಗಿತ್ತು, ವರ್ಕ್ ಆರ್ಡರ್ ಇಶ್ಯೂ ಆಗಿರಲಿಲ್ಲ. 2024 ಜುಲೈ ತಿಂಗಳಲ್ಲಿ 2024 ಜುಲೈ ತಿಂಗಳಲ್ಲಿ ಜುಲೈ 7ನೇ ತಾರೀಕು 1 ವರ್ಷ 2 ತಿಂಗಳು ಬಿಟ್ಟು, ಹೊಸ ಸರ್ಕಾರ ಬಂದ ಮೇಲೆ 1 ವರ್ಷ 2 ತಿಂಗಳು ಬಿಟ್ಟು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರು. ಆಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಇದು ಕೇವಲ ಕ್ರೆಡಿಟ್ ವಾರ ಅಥವಾ ಯಾವಾಗಲೂ ಈ ಥರ ಬೂದಿ ಮುಚ್ಚಿದ ಕೆಂಡದ ರೀತಿ ಇರುತ್ತಾ ಚಿಕ್ಕಮಗಳೂರಲ್ಲಿ ಪರಿಸ್ಥಿತಿ? ಎರಡೂ ಕಡೆ ಅಂದರೆ ಶಾಸಕರು ಮತ್ತು MLC ಇಬ್ಬರ ವಾದ ಏನು ಈ ವಿಚಾರದಲ್ಲಿ ಅಂತ, ಈಗ ಹೇಗಿದೆ ಪರಿಸ್ಥಿತಿ? ಅರವಿಂದ್, ಅಂದರೆ ಈ ಚಿಕ್ಕಮಗಳೂರಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ವಾತಾವರಣ ಇರೋದಿಲ್ಲ. ಆದರೆ ಇವತ್ತು ನಡೆದಿರುವಂಥದ್ದು ಮಾತ್ರ ಪ್ಯೂರ್ಲಿ ಅದು ಕ್ರೆಡಿಟಿಗೆ ಸಂಬಂಧಪಟ್ಟಿರುವಂಥದ್ದು. ಯಾಕೆಂದರೆ ಇವತ್ತೇನು ಗಲಾಟೆ ಆಯಿತು, ಈ ಒಂದು ಜಾಗಕ್ಕೆ ಕಳೆದ 2-3 ದಿನಗಳ ಹಿಂದೆ ಶಾಸಕ ತಮ್ಮಯ್ಯವರು ಕೂಡ ಭೇಟಿ ಕೊಟ್ಟಿದ್ದಂಥದ್ದು. ಕೆಲಸ ಸ್ಯಾಂಕ್ಷನ್ ಆಗಿ ಸುಮಾರು 2 ವರ್ಷಗಳ ಕಾಲ ಆಗಿದೆ. ಆದರೆ ನೀವು ಇನ್ನೂ ಕೂಡ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಆ ಲೈಟ್ ಕಂಬಗಳನ್ನು ನೀವು ಶಿಫ್ಟ್ ಮಾಡಿಲ್ಲ, ರಸ್ತೆ ಪಕ್ಕದಲ್ಲಿರುವಂಥ ಮರಗಳನ್ನು ಕಡ್ದಿಲ್ಲ ಅಂತೇಳಿ ಮೆಸ್ಕಾಮ ಮತ್ತು PWD ಇಂಜಿನಿಯರಿಗೆ ಶಾಸಕ ತಮ್ಮಯ್ಯ ಅವ್ರ ವಿರುದ್ಧ ಅಸಮಾಧಾನ ಹೊರಹಾಕಿರುವಂಥದ್ದು. ಇವತ್ತು ಅದೇ ಜಾಗಕ್ಕೆ CT ರವಿ ಅವರು ಕೂಡ ಭೇಟಿ ಕೊಟ್ಟಿದ್ದಂಥದ್ದು. ಆಗ ಆ CT ರವಿ ಅವರು ಸ್ಥಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು CT ರವಿ ವಿರುದ್ಧ ಅಸಮಾಧಾನ ಹೊರಹಾಕಿರುವಂಥದ್ದು. ಅಂತಂದರೆ CT ರವಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದು. ಆಗ ತಕ್ಷಣ ಅಲ್ಲೇ ಇದ್ದಂಥ BJP ಕಾರ್ಯಕರ್ತರು ಕೂಡ ಅವ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಮತ್ತು ಜೊತೆಗೆ ಕೈ ಮಿಲಾಯಿಸಿದ್ರು. ಆ ಟೈಮಲ್ಲಿ ಅಲ್ಲಿದ್ದಂಥ ಪೊಲೀಸ್ನವ್ರ ಸಂಖ್ಯೆ ಕೇವಲ 3ರಿಂದ 4 ಜನ ಮಾತ್ರ ಪೊಲೀಸ್ನವರು ಇದ್ದಂಥದ್ದು. ಹಾಗಾಗಿ ಆ ಪೊಲೀಸ್ನವ್ರನ್ನ BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಆ ಪೊಲೀಸ್ನವ್ರಿಗೂ ಅವ್ರು ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಪೊಲೀಸ್ನವ್ರನ್ನ ತಳ್ಳಿ ಇಬ್ಬರು ಕೂಡ ಹೊಡೆದಾಡಿರುವಂಥ ಇದು ಒಂದು ಕಡೆ. ಆದರೆ ಇದಾದ ನಂತರ ಮತ್ತೆ CT ರವಿ ಅವರು ಏನು ಸ್ಥಳ ಪರಿಶೀಲನೆಗೆ ಬಂದಿದ್ರು ಅದನ್ನು ಸುಮಾರು 1-1.5 ಕಿಲೋಮೀಟರ್ ಸ್ಥಳ ಪರಿಶೀಲನೆ ನಡೆಸಿ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ಬರುವಷ್ಟು ವೇಳೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ 100 ಜನ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದ್ರು, ಜೊತೆಗೆ BJP ಕಾರ್ಯಕರ್ತರು 100 ಜನ ಸೇರಿರುವಂಥದ್ದು. ಆಗ ಮತ್ತೆ ಜಗಳ ಆಗಿರುವಂಥದ್ದು, CT ರವಿ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಕೂಡ ನಡೀತು. ಆದರೆ ಇವತ್ತು ನಡೆದಿರುವಂಥದ್ದು ಮಾತ್ರ ಪ್ಯೂರ್ಲಿ ಕ್ರೆಡಿಟಿಗೋಸ್ಕರ ನಡೆದಿರುವಂಥದ್ದು. ಅದನ್ನು CT ರವಿ ಅವರು ಕೂಡ ಸ್ಪಷ್ಟಪಡಿಸಿರುವಂಥದ್ದು. 5,800 ಕೋಟಿ ದುಡ್ಡು ನಾನೇ ತಂದಿರೋದು, ಮೆಡಿಕಲ್ ಕಾಲೇಜು, DC ಆಫೀಸ್ ಬಿಲ್ಡಿಂಗು
ಎಲ್ಲದೂ ಕೂಡ ನಾನೇ ತಂದಿರೋದು. ಅದು ಬೇಕಾದ್ರೆ ದಾಖಲೆಗಳು ಬೇಕು ಅಂದರೆ ನಾನೇ ಕೊಡ್ತೀನಿ, ಎಲ್ಲ ಅವ್ರಿಗೆ ಗೊತ್ತು. ಆದರೂ ಕೂಡ ನಾನು ಮಾಡಿದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಆದರೆ ಇದೆಲ್ಲದೂ ಕೂಡ ನಾನೇ ತಂದಿರೋದು ಅಂತ ಸಿ ಟಿ ರವಿ ಅವ್ರ ಮಾತನ್ನೆಲ್ಲ ಗಮನಿಸಿದ್ರೆ ಚಿಕ್ಕಮಗಳೂರು ನಗರದಲ್ಲಿ ಸಿ ಟಿ ರವಿ ಮತ್ತು ತಮ್ಮಯ್ಯರ ನಡುವೆ ಕ್ರೆಡಿಟ್ ವಾರ್ ನಡೀತಿರುವಂಥದ್ದು ಸ್ಪಷ್ಟ ಅನ್ನೋದು ಅರ್ಥ ಆಗ್ತಾ ಇರುವಂಥದ್ದು. ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.